ಫ್ರಿಡ್ಜ್, ಎಸಿಸ್ ಅಂಡ್ ಕಾರ್ಸ್ ಇದು ಎಲ್ಲಾನು ಸ್ಟಾಲಿಯನ್ ಇಂಡಿಯಾ ಫ್ಲೋರೋಕೆಮಿಕಲ್ಸ್ ಇಂದ ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡುತ್ತೆ. ಇದರ IPO January 16 ಇಂದ 20 ವರೆಗೂ ಓಪನ್ ಆಗಿರುತ್ತೆ. ಇದರ 5 ಕೀ ಡೀಟೇಲ್ಸ್ ಅನ್ನು ಇವಾಗ ನೋಡೋಣ. ಸ್ಟಾಲಿಯನ್ ಇಂಡಿಯಾ ಫ್ಲೋರೋಕೆಮಿಕಲ್ಸ್ ರೆಫ್ರಿಜರೆಂಟ್ಸ್ ಅಂಡ್ ಇಂಡಸ್ಟ್ರಿಯಲ್ ಗ್ಯಾಸಸ್ ನ ಒಂದು ಲೀಡಿಂಗ್ ಪ್ರೊವೈಡರ್ ಆಗಿ ಇದ್ದಾರೆ. ಇದರಲ್ಲಿ ಇಂಟ್ರೆಸ್ಟಿಂಗ್ ಏನಂದ್ರೆ ಒಂದು ಸಿಂಗಲ್ ಇಂಡಸ್ಟ್ರಿ ಮೇಲೆ ಈ ಕಂಪನಿ ಡಿಪೆಂಡ್ ಆಗಿಲ್ಲ. ಸೆಪ್ಟೆಂಬರ್ 2024 ಪ್ರಕಾರ ಕಂಪನಿಗೆ 77% ರೆವೆನ್ಯೂ ಅವರ ಟಾಪ್ 10 ಕಸ್ಟಮರ್ಸ್ ಇಂದಾನೆ ಬರುತ್ತೆ. ಇದು ಸ್ಟ್ರಾಂಗ್ ಕ್ಲೈಂಟ್ ರಿಲೇಶನ್ಶಿಪ್ಸ್ ಅನ್ನು ತೋರಿಸುತ್ತೆ. ಫಿನಾನ್ಷಿಯಲ್ ಇಯರ್ 22 ಇಂದ 24 ವರೆಗೂ ಕಂಪನಿಯ ರೆವೆನ್ಯೂ 12% ಅಲ್ಲಿ ಸ್ಟೆಡಿ ಆಗಿ ಗ್ರೋ ಆಗಿದೆ. ಹೌವರ್ ನೆಟ್ ಪ್ರಾಫಿಟ್ ವಾಲಟೈಲ್ ಆಗೇ ಇತ್ತು. ಮಹಾರಾಷ್ಟ್ರ, ಹರಿಯಾಣ ಅಂಡ್ ರಾಜಸ್ಥಾನ್ ಅಲ್ಲಿ ಸ್ಟಾಲಿಯನ್ಗೆ 4 ಸ್ಟ್ರಾಟಜಿಕಲಿ ಲೊಕೇಟೆಡ್ ಪ್ಲಾಂಟ್ಸ್ ಇದೆ. ಇದು ಅವರ ಎಫಿಷಿಯಂಟ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅನ್ನು ಎನ್ಶೂರ್ ಮಾಡ್ತಿದೆ. ಈಗ ರಿಸ್ಕ್ ಬಗ್ಗೆ ಮಾತಾಡೋಣ. ಕಂಪನಿ ಇವಾಗ ರಾ ಮೆಟೀರಿಯಲ್ಸ್ಗಾಗಿ ಚೈನಾ ಮೇಲೆ ಹೆವಿ ಆಗಿ ಡಿಪೆಂಡ್ ಆಗಿದೆ ಅಂಡ್ ಅವರ ಪ್ರಾಡಕ್ಟ್ಸ್ಗೆ ಸೀಸನಲ್ ಡಿಮ್ಯಾಂಡ್ ಇರುತ್ತೆ. ಅದು ಫೆಬ್ರವರಿ ಅಂಡ್ ಮೇ ನಡುವೆ ಪೀಕ್ ಆಗುತ್ತೆ. ಅದರಿಂದ ಆಪರೇಷನಲ್ ಚಾಲೆಂಜಸ್ ಇರಬಹುದು. ಸೊ ಈ IPO ದಲ್ಲಿ ಎಷ್ಟು ಲಾಟ್ ನೀವು ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ ಅಂತ ನಮಗೆ ಕಮೆಂಟ್ಸ್ ನಲ್ಲಿ ತಿಳಿಸಿ.